ಕೃಷ್ಣನ ದೇವಸ್ಥಾನ. ಈ ದೇವಸ್ಥಾನ ಇರೋದಲ್ಲಿ ಇದರ ವಿಶೇಷತೆ ಏನು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್ ಯೂಟ್ಯೂಬ್ ಚಾನಲ್. ಇದು ಶ್ರೀಕೃಷ್ಣನ ದೇವಸ್ಥಾನ. ಶ್ರೀಕೃಷ್ಣ ಅಳಿಕಾರ್ ಮಹಾಸಂಘ ಟ್ರಸ್ಟ್ ಕಡೆಯಿಂದ ಇದಿರೋದು ಕೊಮ್ಮಘಟ್ಟ ರಸ್ತೆ, ಕೆಂಗೇರಿ ಹೋಬಳಿ, ಬೆಂಗಳೂರು 74. ಇದು ನಮ್ಮ ದೊಡ್ಡಾಲ್ದ ಮರದ ಕಡೆಯಿಂದನೂ ಬರ್ಬೋದು. ಇದ್ರದ್ದು ರೂಟು ಲೊಕೇಶನ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕೀಪ್ ಫಾಲೋಯಿಂಗ್. ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಪ್ರತಿ ಶನಿವಾರ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ. ಇದಕ್ಕೆ ಹೆಚ್ಚಿನ ಮಾಹಿತಿಗಳಿಗೆ ಕೆಳಗಡೆ ಕೊಟ್ಟಂಥ 4 ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಒಂದು ದಿನಕ್ಕೆ ಮತ್ತು ವಿಶೇಷ ದಾಸೋಹಕ್ಕೆ ಪ್ರೈಸ್ಗಳು ಬೋರ್ಡಲ್ಲಿ ಹಾಕಿದ್ದಾರೆ. ಒಳಗಡೆ ಇರೋವಂಥ ವಾತಾವರಣ ಮತ್ತು ಗಾರ್ಡನಿಂಗ್ ಎಲ್ಲ ಯಾವ ರೀತಿಯಾಗಿದೆ ಅಂತ ಇಲ್ಲಿ ನೋಡಲಾಗುತ್ತೆ. ಮತ್ತು ಇಲ್ಲಿ ಒಳಗಡೆ ಗಾಡಿಗಳು ಬರುತ್ತೆ. ರಶ್ ಇದ್ದರೆ ಇಲ್ಲಿ ಆಚೆಗಣನೆ ಗಾಡಿಗಳನ್ನ ಹಾಕಲಾಗುತ್ತೆ. ಇಲ್ಲಿ ಒಳ್ಳೆ ಗಿಡಗಳನ್ನು ಹಸಿರಾಗಿ ಸಂರಕ್ಷಿಸಲಾಗಿದೆ. ಇದೇನು ಅಂತ ಮುಂದಕ್ಕೆ ತೋರಿಸ್ತೀನಿ. ದೇವಸ್ಥಾನದ ಗರ್ಭಗುಡಿ ಸುತ್ತಲೂ ಚಿತ್ರೀಕರಿಸಲಾಗಿರೋದು ಕಲಾಕೃತಿಗಳನ್ನು ತೋರಿಸುತ್ತಿರುವೆ. ಇದು ಸುತ್ತಲೂ ಹಾಕಿರುವ ಗಿಡಗಳು. ಇಲ್ಲಿ ಬೆಣ್ಣೆ ಕೃಷ್ಣವನ್ನು ಚಿತ್ರಿಸಲಾಗಿದೆ. ಇದು ರೋಸಾ ಹೂವು. ಇದು ಅಡುಗೆ ಮನೆ, ಅಡುಗೆ ಮಾಡುತ್ತಿರುವುದು. ಇಲ್ಲಿ ಅನ್ನಪ್ರಸಾದ ಭಕ್ತಾದಿಗಳಿಗೆ ಕೊಡುತ್ತಿರುವುದು. ಹೌದು ಸ್ವಾಮಿ. ಇದು ಪಾಯಸವನ್ನು ಪ್ರಸಾದವಾಗಿ ಕೊಡುತ್ತಿರುವುದು. ಇಲ್ಲಿ ಮಜ್ಜಿಗೆ ಪ್ರಸಾದವನ್ನು ಕೊಡುತ್ತಿರುವುದು. ಇಲ್ಲಿ ಬಿಸ್ಲರಿ ನೀರಿನ ವ್ಯವಸ್ಥೆ, ತುಳಸಿ ಗಿಡಗಳು, ಬೃಹತ್ಕಾರದ ಗಿಡ ಮರಗಳು, ಎಳ್ಳೀರು ಮರಗಳು, ತರವಾದ ಹೂವಿನ ಗಿಡಗಳು, ಒಳ್ಳೆಯ ವಾತಾವರಣದ ಭಕ್ತಾದಿಗಳು ಕೂತ್ಕೊಳ್ಳೋಕ್ಕೆ ಲಾನ್. ಇಲ್ಲಿ ಭಕ್ತಾದಿಗಳು ತೊಳೆದು ಇಟ್ಟಿರೋಂಥ ತಟ್ಟೆಗಳು ಮತ್ತೆ ತೊಗೊಂಡೋಗಿ ಪ್ರಸಾದಕ್ಕೆ ಯೂಸ್ ಮಾಡ್ಕೋತಾರೆ. ಊಟ ಆದ ಮೇಲೆ ಅವರೇ ತೊಳೆದು ಎದುರುಗಡೆ ಇಲ್ಲಿ ಇಡಲಾಗುತ್ತೆ. ಬೇಮನ್ಕೊಂಪ ಕೆರೆ ಇದೆ. ಇದು ಕೆರೆ. ಇಲ್ಲಿ ಹೋಗಂಗಿಲ್ಲ. ನಾವು ಜಸ್ಟ್ ಇಲ್ಲಿವರೆಗೂ ಹೋಗಿ ಅಂತ ಅಲ್ಲಿವರೆಗೂ ಹೋಗ್ತಾ ಇದ್ದೀವಿ ಅಷ್ಟೇ, ಜಸ್ಟ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ. ಸುಂದರವಾದ ಮನೋಹರವಾದ ನಮ್ಮ ಕೃಷ್ಣನ ದೇವಸ್ಥಾನ ಎದುರುಗಡೆ ಇರೋವಂಥ ಕೆರೆ ನಿಮಗೆಲ್ಲ ತೋರಿಸಿದ್ದೀನಿ. ಇಲ್ಲಿ ಪ್ರತಿ ಶನಿವಾರ ಅನ್ನದಾಸೋಹ ಇರುತ್ತೆ. ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ಇಚ್ಛೆ ಇದ್ದರೆ
ಕಮಿಟಿಯವ್ರನ್ನ ಮೀಟ್ ಮಾಡಿ ಶುಕ್ರವಾರದಂತೆ ಫೈನಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿ ಶನಿವಾರ ಇರೋದರಿಂದ ಇದು ಉತ್ತಮ. ಮತ್ತು ನಾನು ಮತ್ತು ನನ್ನ ಗೆಳೆಯ ಇದರಲ್ಲಿ ಅಲ್ಲಿಲು ಸೇವೆಯನ್ನು ಮಾಡಿದ್ದೇವೆ. ಧನ್ಯವಾದಗಳು. ಹೇಳಿ ಅಣ್ಣ, ಈ ದೇವಸ್ಥಾನದ ಬಗ್ಗೆ ಎಷ್ಟು ವರ್ಷ ಆಯಿತು? ಸುಮಾರು ದೇವಸ್ಥಾನ ಓಪನ್ ಆಗಿ ಒಂದು 8 ವರ್ಷ ಕಾಲ ಆಯಿತು. ಓಕೆ. ಇದು ಲೊಕೇಶನ್ ಆಗಲಿ, ಇಲ್ಲಿ ವಿಶೇಷತೆ ಮತ್ತು ಇಲ್ಲಿ ಯಾವ ಸಮಯದಲ್ಲಿ ಓಪನ್ ಆಗುವುದು? ಇದು ದೇವಸ್ಥಾನ ಇದು ಬೆಳಗ್ಗೆ ಟೈಮಲ್ಲಿ ಎನಿ ಟೈಮ್ ಪೂಜೆ ನಡೀತಾ ಇರ್ತದೆ. ಸಂಜೆ 5 ಗಂಟೆವರೆಗೂ ಇರ್ತದೆ. ಪ್ರತಿನಿತ್ಯ ಪೂಜೆ ನಡೀತಾ ಇರ್ತದೆ. ಶನಿವಾರ ಮಾತ್ರ ಅನುದಾನ ನಡೀತಾ ಇರ್ತದೆ. ಇಲ್ಲಿ ನಮ್ಮ ಅಧ್ಯಕ್ಷರು ಕೆ. ನಾಗರಾಜ್ ಅಂತ ಹೊಂದಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರ ಚೆನ್ನಾಗಿ ಬೆಳೀತಾ ಇದೆ. ಇನ್ನೂ ಚೆನ್ನಾಗಿ ಬೆಳೆಯಬೇಕು ಅಂತ ನಾವು ಭಕ್ತಾದಿಗಳನ್ನು ಕಳ್ಕೊಳ್ತೀವಿ. ಓಕೆ ಸ್ವಾಮಿ, ಧನ್ಯವಾದಗಳು. ಈ ದೇವಸ್ಥಾನಕ್ಕೆ ಬರುವುದಕ್ಕೆ ಬಸ್ ನಂಬರ್ ಹಾಗೂ ಬಸ್ ಮಾರ್ಗ ಹಾಗೂ ಬಸ್ ಸಮಯವನ್ನು ಇಲ್ಲಿ ನಿಮಗೆ ತೋರಿಸಲಾಗಿದೆ.